ಆತ್ಮೀಯರೇ, ಮುಂಜಾನೆಯ ಶುಭಾಶಯಗಳು. ಗುಡ್ ಮಾರ್ನಿಂಗ್ ಶರಣು ಶರಣಾರ್ಥಿಗಳು. ವೆಲ್ಕಮ್ ಟು ಫ್ಲೇವರಾ ಇಂಡಿಯಾ ಅಕಾಡೆಮಿ, ಬಿಹೈಂಡ್ ಯುವರ್ ಡಿಸೈರ್ಸ್ ಫ್ಲೇವರಾ ಇಂಡಿಯಾ. ಏನು ಇವತ್ತಿನ ಒಂದು ಸಂಡೇ ಸಮಾಚಾರ ಅಂದರೆ, ವಿಶೇಷವಾಗಿ ಎಲ್ಲರೂ ಕೂಡ ತುಂಬ ಆತುರದಿಂದ ಮತ್ತು ತುಂಬ ಕೆಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ರು ನನಗೆ. ಸರ್, ನೋಟಿಫಿಕೇಶನ್ ಯಾವಾಗ ಆಗುತ್ತೆ, ಮತ್ತು ಇವಾಗ ಯಾವ ನೋಟಿಫಿಕೇಶನ್ ಆಗಬಹುದು ಅಂತ ಜಾಸ್ತಿ ಕೇಳ್ತಾ ಇದ್ರು. ನಿನ್ನೆ ಕೂಡ ಒಂದು ಸದನದಲ್ಲಿ ನಡೆದಿರ್ತಕ್ಕಂಥ ಒಂದು ಮಾಹಿತಿಯನ್ನು ನೋಡೋದಾದರೆ, PU ಕಾಲೇಜ್ ಲೆಕ್ಚರ್ ಸಂಬಂಧಿಸಿದಂತೆ ನನಗೆ ಒಂದು ಮಾಹಿತಿ ಸಿಕ್ಕಂಥ ವಿಚಾರವನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊತಾ ಇದ್ದೀನಿ. ವಿಶೇಷವಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಈ PU ಕಾಲೇಜ್ ಸಂಬಂಧಿಸಿದಂಥ ಹೊಸ ನಿಯಮಗಳು, ನ್ಯೂ ರೂಲ್ಸ್ ಏನಾಗಿದ್ದಾವೆ, ಮತ್ತು ನಾವೇನು ಬದಲಾವಣೆ ಮಾಡ್ಕೋಬೇಕು, ವಾಟ್ ವಿ ಹ್ಯಾವ್ ಟು ಚೇಂಜ್ ಆಗಬೇಕು ನಾವು. ನೆಕ್ಸ್ಟ್ ಏನಂದರೆ, ಇಲ್ಲಿರ್ತಕ್ಕಂಥ ಎಕ್ಸಾಮ್ ಪ್ಯಾಟರ್ನ್ ಏನಾಗಿದೆ, ಇನ್ನು ಕಮಿಂಗ್ ಡೇಸಲ್ಲಿ ಏನು ಊಹೆ ಮಾಡ್ಬೋದು ನಾವು ಸರ್ಕಾರದಿಂದ, ಮತ್ತು ಇಲ್ಲಿರ್ತಕ್ಕಂಥ ನಾವು ಆಳವಾದ ಜ್ಞಾನವನ್ನು ಯಾವ ಥರ ಹೊರಗೆ ಹಚ್ಚಬೇಕು, ಅದ್ರ ಜೊತೆ ನಾವು ಯಾವ ಒಂದು ಉತ್ತಮವಾದ ವೇಳಾಪಟ್ಟಿಯನ್ನು ಸಿದ್ಧಪಡಿಸ್ಕೋಬೇಕು, ನಮ್ಮ ಟೈಮ್ ಟೇಬಲನ್ನು ಯಾವ ಥರ ನಾವು ಮಾಡ್ಕೋಬೇಕು, ಮತ್ತು ನೋಟ್ಸ್ ಮೇಕಿಂಗ್ ಯಾವ ಥರ ಇರಬೇಕು ನಮ್ಮದು, ಕೆಲವು ವಿಚಾರಗಳನ್ನು ಇಲ್ಲಿ ಹಂಚ್ಕೋತೀನಿ. ಅದಕ್ಕಿಂತ ಪೂರ್ವದಲ್ಲಿ ಸರ್ಕಾರದ ಒಂದು ಸದನದಲ್ಲಿ ನಡೆದಿರ್ತಕ್ಕಂಥ ವಿಚಾರವನ್ನು ಇಲ್ಲಿ ನೋಡೋಣ. ಒಂದು ಪ್ರಶ್ನೆಯ ಮೂಲಕ ವಿಚಾರ ಸ್ಟಾರ್ಟ್ ಆಗುತ್ತಿದ್ದು, ಏನಂದರೆ, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಯಾವ ಕ್ರಮಗಳನ್ನು ಕೈಗೊಂಡಿದೆ, ಮಾಹಿತಿಯನ್ನು ಒದಗಿಸುವುದು ಸಂಬಂಧಿಸಿ ಒಂದು ಪ್ರಶ್ನೆ ಕೇಳಿದರು. ಅದಕ್ಕೆ ಸರ್ಕಾರದ ಪ್ರತಿನಿಧಿಯಾಗಿ ಮಂತ್ರಿಗಳು ಕೂಡ ಇಲ್ಲಿ ಉತ್ತರ ಕೊಟ್ಟಿದ್ದನ್ನು ನೋಡೋಣ. ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ 814 ವಿವಿಧ ವಿಷಯಗಳ ಉಪನ್ಯಾಸಕ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡುವ ಮೂಲಕ ಭರ್ತಿ ಮಾಡಲು ಅನುಮತಿ ನೀಡಲಾಗಿರುತ್ತದೆ. ಎಷ್ಟು? 814 ಹುದ್ದೆಗಳಿಗೆ ಇರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗಳಿಗೆ ಸಂಬಂಧಿಸಿದಂತೆ ನೇಮಕಾತಿ ಮಾಡಲು ಅನುಮತಿ ನೀಡಲಾಗಿರುತ್ತದೆ. ನೋಡಿ, ಅಧಿಕೃತ ಮಾಹಿತಿಯನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ. ಯಾಕಂದರೆ ಸುಮಾರು ನಾವು 2012, 2017 ಮತ್ತು 2018 ಒಂದು ರಿಕ್ರೂಟ್ಮೆಂಟ್ ಬಿಟ್ಟರೆ ಇಲ್ಲಿವರೆಗೂ ಕೂಡ PU ಕಾಲೇಜ್ ಲೆಕ್ಚರರ್ ಕಾಲ್ ಆಗಿಲ್ಲ. ಅಂದಾಜು 2018 ಹಿಡ್ಕೊಂಡ್ರೆ ಈ ಕಡೆ 2, ಆ ಕಡೆ 6, ಟೋಟಲ್ ಆಗಿ 8 ವರ್ಷಗಳ ಕಾಲ ಈ ವನವಾಸದಿಂದ ನಾವೊಂದು ಮುಕ್ತಿ ಪಡಿಬೇಕಾದ ವಿಚಾರಗಳನ್ನು ಇಲ್ಲಿ ನೋಡ್ತಾ ಇದ್ದೀವಿ. ಯಾಕಂದರೆ 8 ವರ್ಷಗಳ ನಂತರ ಸುಮಾರು 814 ಪೋಸ್ಟ್ಗಳ ಒಂದು ನಮ್ಮ PU ಕಾಲೇಜ್ ಲೆಕ್ಚರ್ ಕಾಲ್ ಆಗ್ತಾ ಇದೆ ಅಂದರೆ ನಮ್ಮ ಅದೃಷ್ಟ ಅಂತ ಕೂಡ ಅನ್ಕೋಬಹುದು. ಯಾಕಂದರೆ ಸೈಮಲ್ಟೇನಿಯಸ್ಲಿ ನಾವು ಇಲ್ಲಿ ಅಸಿಸ್ಟೆಂಟ್ ಪ್ರೊಫೆಸರ್ ಓದ್ತಾ ಇರ್ತಾರೆ, ಮತ್ತು PU ಕಾಲೇಜ್ ಓದೋರು KSET ಓದ್ತಿರ್ತಾರೆ. PU ಕಾಲೇಜ್ KSET ಆಗಿದ್ದವರು ಕೂಡ ಈ PU ಕಾಲೇಜ್ ಜೊತೆ KSET ಕೂಡ ತಯಾರಿ ಮಾಡಿಸ್ಬೋದು. ಒಂದೇ ಕಲ್ಲಿಗೆ 3 ಹಕ್ಕಿಗಳನ್ನ ಹೊಡೆಯುವ ಒಂದು ಪ್ರಯತ್ನ ಕೂಡ ಇಲ್ಲಿ ನಾವು ಮಾಡ್ಬೋದು. ಹಾಗಾಗಿ ನಮ್ಮ ಒಂದು ಉಪನ್ಯಾಸಕ ಮಿತ್ರರು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ ಓದತಕ್ಕ ಸಹಾಯಕ ಪ್ರಾಧ್ಯಾಪಕ ಒಂದು ಆಕಾಂಕ್ಷಿಗಳು ಕೂಡ ಈ 814 ಹುದ್ದೆಗಳು ಕೂಡ ತಯಾರಿ ಆಗ್ಬೋದು. ಎಷ್ಟು? ಇಲ್ಲಿ ನಾವು ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ 826, ಇನ್ನು PU ಕಾಲೇಜ್ಗೆ ಇರ್ತಕ್ಕಂಥ ಹುದ್ದೆಗಳ ಸಂಖ್ಯೆ ಎಷ್ಟು? 814. ಸೊ ನಾವು ಒಂದೇ ಹುದ್ದೆಗಳ ವಿಚಾರಗಳನ್ನು ಕೂಡ ನೋಡೋದಾದ್ರೆ, ಈ ಪೋಸ್ಟ್ಗಳು ಕೂಡ ಸಮ ಪ್ರಮಾಣದಲ್ಲಿ ಇರ್ತಕ್ಕಂಥ ವಿಚಾರ ನೋಡ್ತೀವಿ. ಹಾಗಾಗಿ ನೀವು ನೋಡಿ, ಸ್ಟ್ರಾಟಜಿ ಯಾವ ಥರ ಇರಬೇಕಂದ್ರೆ, ನಿಮ್ಮದು ಒಂದೇ ಕಲ್ಲಿಗೆ 2 ಹಕ್ಕಿಗಳನ್ನು ಹೊಡಿತಕ್ಕಂಥ ವಿಚಾರ ಮಾಡಬೇಕು. ಸೊ ಹಾಗಾಗಿ ನಿಮ್ಮ ಪ್ರಿಪ್ರೇಷನ್ ಯಾವ ಥರ ಇರಬೇಕಂದ್ರೆ, ಆಳವಾದಿರ್ತಕ್ಕಂಥ ಜ್ಞಾನವನ್ನು ಹೊಂದಿರಬೇಕಿಲ್ಲಿ. ಯಾಕಂದರೆ ನಾವು ನೋಡ್ತಾ ಬರ್ತಾ ಇದ್ದೀವಿ, ಸುಮಾರು 8 ವರ್ಷಗಳ ನಂತರ ಕಾಲಾದಾಗ ಏನಾಗುತ್ತಂದ್ರೆ ಎಕ್ಸಾಮ್ ಪ್ಯಾಟರ್ನ್ ಕೂಡ ಚೇಂಜ್ ಆಗೋ ಚಾನ್ಸಸ್ ಇರ್ತಾವೆ. ನಾವು ಹಳೆಯ ಎಕ್ಸಾಮ್ ಪ್ಯಾಟರ್ನ್ ನೋಡೋದಾದರೆ ಎಕ್ಸಾಮ್ ಪ್ಯಾಟರ್ನ್ ಹೆಂಗಂದ್ರೆ ಇರ್ತಕ್ಕಂಥ ಓಲ್ಡ್ 2018 ಇರ್ತಕ್ಕಂಥ ಒಂದು ಓಲ್ಡ್ ಪ್ಯಾಟರ್ನ್ ನೋಡೋದಾದರೆ, ಇಲ್ಲಿ ನಾವು ಎಷ್ಟು 2 ಪತ್ರಿಕೆಗಳನ್ನು ನೋಡ್ತಾ ಇದ್ದೀವಿ. ಪೇಪರ್ 1 ಮತ್ತು ಪೇಪರ್ 2. ಇಲ್ಲಿ ಕೂಡ ಏನಾಗುತ್ತೆ ಅಂದ್ರೆ 100 ಒಂದು ಕ್ವಶನ್ಸ್ ಇತ್ತು, ಇಲ್ಲಿ 100 MCQ ಇತ್ತು. ಇದಕ್ಕೆ 1.5 ಮಾರ್ಕ್ಸ್ ಇರ್ತೈತೆ. ಹಾಗಾಗಿ 150 ಮಾರ್ಕ್ಸ್ ನೋಡ್ತೀವಿ. ಇನ್ನೊಂದು ಪೇಪರ್ ಕೂಡ ಸೇಮ್ ಇತ್ತು, ಇಲ್ಲಿ 100 ಕ್ವಶನ್ಸು ಮತ್ತು 150 ಅಂಕಗಳು. ಟೋಟಲ್ ಎಷ್ಟಂದ್ರೆ ನಮ್ಗೆ ಇರ್ತಕ್ಕಂಥ ಮಾರ್ಕ್ಸ್ಗಳ ಸಂಖ್ಯೆ 300. ಸೊ ಇಲ್ಲಿ ಕೂಡ ನಾವು 300 ಅಂಕಗಳ ಒಂದು ಪತ್ರಿಕೆಯನ್ನು ಕಾಣ್ತಾ ಇದ್ದೀವಿ. ಹಾಗಾಗಿ ಬರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ
ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಎರಡೂ ಕಡೆ ತಯಾರಾಗತ್ತಂತ ವಿಚಾರವನ್ನು ನೋಡಬೇಕು. ಎರಡೂ ಪೇಪರ್ಗಳಿಗೆ ತಯಾರಾಗುತ್ತೆ ಅಂತ ಒಂದು ವಿಚಾರ ನೋಡ್ಕೋಬೇಕು. ಹಾಗಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕೆ ನೆಗ್ಲೆಕ್ಟ್ ಮಾಡಬೇಡ ಅಂತ ಹೇಳೋದಾದ್ರೆ, ಇದು ಕೂಡ ಕೆಇಗೆ ಕೊಡ್ತಾರೆ ಇವರು. ಈ 814 ಪೋಸ್ಟ್ಗಳಿಗೆ ಏನು ಎಕ್ಸಾಮ್ ಮಾಡೋ ಒಂದು ನಾವು ಇದನ್ನು ನೋಡ್ತಾ ಇದ್ದೀವಿ, ಸೂಚನೆಯನ್ನು ಕೂಡ ನೋಡ್ತಾ ಇದ್ದೀವಿ. ಹಾಗಾಗಿ ಯಾರು ಕೂಡ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಇಲ್ಲಿ ನೀವು ಮಾಡ್ತಕ್ಕಂಥ ಸಂಗತಿಗಳೇನೆಂದ್ರೆ, ಸಾಧ್ಯದ ಮಟ್ಟಿಗೆ ಏನು ಮಾಡ್ರಿ, ಓಲ್ಡ್ PYQ ಕ್ವಶನ್ ಪೇಪರ್ಗಳನ್ನು ಸಂಗ್ರಹ ಮಾಡ್ರಿ. ಓಲ್ಡ್ PYQ ಪೇಪರ್ಗಳನ್ನ ಸಂಗ್ರಹ ಮಾಡ್ಕೊಂಡು ಅವನ್ನ ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ರಿ. ಯಾಕಂದ್ರೆ ಹಿಂದಿನ ಪ್ಯಾಟರ್ನ್ ಬಳಸ್ಬೋದು, ಇಲ್ಲಾಂದ್ರೆ ಅಪ್ಡೇಟ್ ವರ್ಷನ್ ಕೂಡ ಬಳಸ್ಬೋದು. ಮತ್ತೆ ಉತ್ತಮವಾಗಿರ್ತಕ್ಕಂಥ ಒಂದು ಟೈಮ್ ಟೇಬಲನ್ನು, ನಿಮ್ಮದೇ ಆದ ಟೈಮ್ ಟೇಬಲನ್ನು ರೆಡಿ ಮಾಡಿಕೊಡ್ರಿ. ಇಲ್ಲ ಅಂದರೆ ನಾವು ಕಮಿಂಗ್ ಡೇಸಲ್ಲಿ ಅಂದರೆ ಮುಂದಿನ ಮುಂದಿನ ವಾರದಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಒಂದು ಕ್ಲೇವರಾ ಇಂಡಿಯಾ ಮಾಡ್ತಕ್ಕಂಥ ಒಂದು ಟೈಮ್ ಟೇಬಲ್ನ ರೆಡಿ ಮಾಡ್ತಾ ಇದ್ದೀವಿ. ಇದು ಸಬ್ಜೆಕ್ಟ್ ವೈಸ್ ಇರುತ್ತೆ. ಯಾರಿಗಾದ್ರೂ ಬೇಕಾದರೆ ನಮ್ಮ ಕೆಳಗಡೆ ಡಿಸ್ಕ್ರಿಪ್ಷನ್ ನಂಬರ್ ಕೊಟ್ಟಿರ್ತೀನಿ, ಆ ನಂಬರ್ಗೆ ಒಂದು ಮೆಸೇಜ್ ಹಾಕಿ. ಈ ಟೈಮ್ ಟೇಬಲ್ ರೆಡಿ ಆದಮೇಲೆ ನಿಮಗೆ ನಾನು ಕಳಿಸ್ಕೊಡ್ತೀನಿ ಇದನ್ನು. ನೆಕ್ಸ್ಟ್, ಉತ್ತಮವಾಗಿರ್ತಕ್ಕಂಥ ನೋಟ್ಸ್ ಮೇಕಿಂಗನ್ನು ಮಾಡ್ಕೊಂಡ್ಬಿಡ್ರಿ. ಈಗ ನೋಟ್ಸ್ ಮೇಕಿಂಗ್ ಇರ್ಬೇಕು ನಿಮ್ಮ ಹತ್ರ, ಉತ್ತಮವಾಗಿರ್ತಕ್ಕಂಥ ನೋಟ್ಸ್ ಮೇಕಿಂಗ್. ಯಾಕಂದರೆ ನಿಮ್ಗೆ ಟೈಮ್ ಜಾಸ್ತಿ ಸಿಗಲ್ಲ. ಆ ಸಂದರ್ಭದಾಗ ನೀವು ಹೇಳೋಕ್ಕೆ ಏನು ವಿಚಾರ ಅಂದರೆ, ನೀವೇನಾದರೂ ನೆಗ್ಲೆಕ್ಟ್ ಮಾಡಿದ ಕರೆ ಆದರೆ ಬರ್ತಕ್ಕಂಥ ಒಂದು ದಿನಮಾನಗಳಲ್ಲಿ ಏನಂದ್ರೆ ಟೈಮು ಶಾರ್ಟೇಜ್ ಇರುತ್ತೆ ಇಲ್ಲಿ. ಸೊ ನೀವು ಎಷ್ಟು ಕುತ್ಕೊಂಡು ಇವಾಗ ಆಳವಾಗಿರ್ತಕ್ಕಂಥ ಒಂದು ಜ್ಞಾನ ಪಡ್ಕೊಂಡು ಒಂದು ನಿಮ್ಮದೇ ಆದ ಒಂದು ಶಾರ್ಟ್ ನೋಟ್ಸ್ ಮಾಡಿದರೆ, ಅದು ಇರ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ಸುಲಭವಾಗಿ ನೀವೇನು ಮಾಡೋದಂದ್ರೆ ರಿವಿಷನ್ ಮಾಡ್ಬೋದು. ಇಲ್ಲಿ ರಿವಿಷನ್ ಮಾಡ್ಕೋಬಹುದು. ನೀವೇನು ಮಾಡ್ಬೇಕಂದ್ರೆ ಇಲ್ಲಿ ಅಟ್ ಪ್ರೆಸೆಂಟ್ RRR ಬಳಸಬೇಕು. ಇಲ್ಲೇನು ಮಾಡಬೇಕು, ರೀಡು, ರೀರೈಟು, ರಿವಿಷನ್ನು, ಈ ಮೂರು ಫಾರ್ಮುಲಾನ ಯಾವುದೇ ಕಾರಣಕ್ಕೂ ಬಿಡಬಾರ್ದು. RRR. ಸೊ ನಾವು ಎಷ್ಟೇ ಒಂದು ಉತ್ತಮವಾದ ಜ್ಞಾನವನ್ನು ಹೊಂದಿದ್ರು ಕೂಡ ಇಲ್ಲಿ ನಮ್ಮ ಸಮಸ್ಯೆ ಏನಾಗುತ್ತೆ ಅಂದ್ರೆ, ನಾನು ಅಷ್ಟು ವರ್ಷ ಓದಿದ್ದೀನಿ, ನಾನು ಇಷ್ಟು ವರ್ಷ ಓದಿನಿ ಅಂತ ಮನುಷ್ಯನಿಗೆ ಒಂದು ಈಗೋ ಅನ್ನೋದಿರುತ್ತೆ. ಮತ್ತು ನಾನು ಇಷ್ಟು ವರ್ಷ ಸರ್ವಿಸ್ ಮಾಡಿದೆ ಅಂತ, ನಾನು ಇಷ್ಟು ಪ್ರೈವೇಟ್ ಕಾಲೇಜ್ಗಳಲ್ಲಿ ಸರ್ವಿಸ್ ಮಾಡಿದಂಥ ಒಂದು ಏನೋ ಒಂದಿರುತ್ತಲ್ಲಿ. ಬಟ್ ಥಿಂಗ್ ಏನಂದರೆ, ಒಂದು ಸರ್ಕಾರಿ ಹುದ್ದೆ ಅಂದರೆ ಯಾವ ಥರ ಇರುತ್ತಂದರೆ, ಅದರ ಇರ್ತಕ್ಕಂಥ ಗೌರವನೇ ಬೇರೆ. ನೀವು ಪ್ರೈವೇಟ್ ಕಾಲೇಜಲ್ಲಿ ಕೂಡ ನೋಡಿರ್ತೀರ, ಅಲ್ಲಿ ಏನಂದರೆ ಪರ್ಮನೆಂಟ್ ಫ್ಯಾಕಲ್ಟಿ ಅಂತ ಇರ್ತಾರೆ. ಮತ್ತು ಅಲ್ಲೇ ಒಂದು ಗೆಸ್ಟ್ ಲೆಕ್ಚರರ್ ಅಂತ ಇರ್ತಾರೆ. ಅಲ್ಲೇ ಸಿಕ್ಕಾಪಟ್ಟೆ ತಾರತಮ್ಯ ಇರುತ್ತೆ. ಹಾಗಾಗಿ ಆ ತಾರತಮ್ಯದಿಂದ ಮುಕ್ತಿ ಹೊಂದಬೇಕಾದ್ರೆ ಈ 814 ಪೋಸ್ಟ್ಗಳಿಗೆ ನೀವು ಕಟಿಬದ್ಧರಾಗಿ ತಮ್ಮ ಅಧ್ಯಯನ ಮಾಡಲೇಬೇಕು. ಅನಿವಾರ್ಯತೆ ಇರತಕ್ಕಂಥ ಸನ್ನಿವೇಶ ಇದ್ದು ಕೂಡ ನೀವು 814 ಹುದ್ದೆಗಳಿಗೆ ತಯಾರಿ ಮಾಡಲೇಬೇಕು. ಇನ್ನು ಈ ಒಂದು ಕ್ವಾಲಿಫಿಕೇಶನ್ ನೋಡೋದಾದ್ರೆ, ನಾವು ಕ್ವಾಲಿಫಿಕೇಶನ್ ಏನು ಕೇಳ್ತಾರೆ ನಮಗೆ PU ಕಾಲೇಜ್ಗೆ ಅನ್ನೋದಾದ್ರೆ, ಇಲ್ಲಿ ಕಡ್ಡಾಯವಾಗಿ ನಿಮ್ಮದು PG ಮುಗಿದಿರಬೇಕು, ಪ್ಲಸ್ B.Ed ಕಡ್ಡಾಯ ಇದೆ. ಇಲ್ಲಿ ಇವೆರಡೂ ಒಂದು ಅರ್ಹತೆಗಳನ್ನು ನೀವು ಪಡೆದುಕೊಂಡಿರ್ಬೇಕು. ಇಲ್ಲಾಂದ್ರೆ ನೀವು ಕ್ವಾಲಿಫೈರ್ ಅಲ್ಲ. ಸೊ ಇದ್ರ ಬಗ್ಗೆ ನಾನು ಈ ಕ್ವಾಲಿಫಿಕೇಶನ್ ಬಗ್ಗೆ ಜಾಸ್ತಿ ಏನು ಹೇಳೋಕ್ಕಲ್ಲ. ಐ ಥಿಂಕ್ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದರದ್ದೇನು ಹೆಚ್ಚಿನ ಒಂದು ವಿಷಯ ಜ್ಞಾನ ನಿಮ್ಮ ಜೊತೆ ಏನು ಹಂಚ್ಕೋಬೇಕಾಗಿಲ್ಲ. ಬಟ್ ಎಟ್ ಪ್ರೆಸೆಂಟ್ ಏನೈತೆ ಅಂದ್ರೆ, ನಿಮಗೆ ಇಲ್ಲಿ ಇನ್ನೊಂದು ವಿಚಾರ ಅಂತಂದ್ರೆ, ಭಾರಿ ಬೆಸ್ಟ್ ಸ್ಯಾಲ್ರಿ ಸಿಗುತ್ತೆ. ನಿಮ್ಮಿಂದ ಬೆಸ್ಟ್ ಸ್ಯಾಲ್ರಿ ಇರುತ್ತೆ. ಇದ್ರೂ ಕೂಡ ಗಮನ ಹರಿಸಿ. ಮುಂದೆ ಏನಂದ್ರೆ, ನಾವು ವಿಶೇಷವಾಗಿ ಎಲ್ಲ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲೂ ಕೂಡ ಬೋಧನೆ ಮಾಡತಕ್ಕಂಥ ಯಾವುದೇ ಹುದ್ದೆಯಲ್ಲೂ ಕೂಡ ಅದು ಉತ್ತಮವಾಗಿರ್ತಕ್ಕಂಥ ಗೌರವ ಹುದ್ದೆ ಅಂತ ನಾವು ಅನ್ಕೋಬಹುದು. ಹಾಗಾಗಿ ಈ ನಾವು ಪ್ರೈಮರಿ ಸ್ಕೂಲ್ ಹಿಡ್ಕೊಂಡು ಅಪ್ ಟು ಯೂನಿವರ್ಸಿಟಿಗಳು ಕೂಡ ಯಾರು ಬೋಧನೆ ಮಾಡ್ತಾರಲ್ಲ, ಅವರಿಗೆ ಸಮಾಜದಲ್ಲಿ ಕೊಡ್ತಕ್ಕಂಥ ಗೌರವ ಬೇರೆ ಯಾವ ಹುದ್ದೆಗಳಿಗೂ ಸಿಗಲ್ಲ. ಹಾಗಾಗಿ ಈ ಉಪನ್ಯಾಸಕ ಹುದ್ದೆ ಅನ್ನೋದನ್ನು ಕೂಡ ಒಂದು ಉತ್ತಮವಾದ ಗೌರವಯುತವಾಗತಕ್ಕಂಥ ಪ್ರೆಸ್ಟಿಜಿಯಸ್ ಪೋಸ್ಟ್ ಅಂತ ಕೂಡ ನಾವು ಕರಿಬಹುದು. ಹಾಗಾಗಿ ನೀವು ಯಾರಾದರೂ ತಯಾರಿ ನಡೆಸಿದ್ರೆ, ನಿಮ್ಮ ಒಂದು ಸಬ್ಜೆಕ್ಟನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ತಯಾರಿ ಮಾಡ್ತಕ್ಕಂಥ ಯಾವ ವಿಷಯ ಇರುತ್ತಲ್ಲ, ಆ ವಿಷಯನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಎಷ್ಟು ಕಮೆಂಟ್ ಮಾಡ್ತಿಲ್ಲ ಅವರಿಗೆ ಸಂಬಂಧಿಸಿದ ಒಂದು ಟೈಮ್ ಟೇಬಲನ್ನು ರೆಡಿ ಮಾಡ್ತಾ ಇದ್ದೀವಿ. ಆ ಟೈಮ್ ಟೇಬಲ್ ವೇಳಾಪಟ್ಟಿ ಬೇಕಾಗಿತ್ತಂದ್ರೆ ನೀವೇನು ಮಾಡಿರಿ, ನಮ್ಮ ಒಂದು ಅದು ಕ್ಲೇವರಾ ಇಂಡಿಯಾ ಅಕಾಡೆಮಿದು ಕ್ಲೇವರಾ ಇಂಡಿಯಾ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಸೇರಿ. ಇಲ್ಲೆಲ್ಲ ಹಾಕ್ತೀನಿ. ಈ ಟೆಲಿಗ್ರಾಮ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ಅಲ್ಲಿ ಹೋಗಿ ಏನು ಮಾಡಿರಿ, ಅದಕ್ಕೆ ಲಿಂಕ್ ಜಾಯ್ನ್ ಆಗಿರಿ. ನಿಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಸಿಗುತ್ತೆ ಅದು. ಇಷ್ಟು ಪ್ರಮುಖವಾದ ವಿಚಾರಗಳನ್ನು ಇವತ್ತು ನಿಮ್ಮ ಜೊತೆ ಹಂಚ್ಕೊಂಡೆ. ಮತ್ತು ಇದು ಸಂಬಂಧಪಟ್ಟಂಗೆ ಕಮಿಂಗ್ ಡೇಸಲ್ಲಿ ಕೂಡ ನಾವು
ಸಬ್ಜೆಕ್ಟ್ ವೈಸ್ ಟೆಸ್ಟ್ಗಳನ್ನು ಮಾಡ್ತಾ ಇದ್ದೀವಿ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸನ್ನು ಮಾಡ್ತಾ ಇದ್ದೀವಿ. ನಾವು ಯಾರಾದರೂ ಸೇರ್ಕೋಬೇಕು ಅನ್ನೋ ಇಚ್ಛೆ ಇದ್ರೂ ಕೂಡ ಈ ನಂಬರಿಗೆ ಒಂದು ಕಾಲ್ ಮಾಡಿ ವಿಚಾರಿಸಿ, ಅವ್ರು ನಿಮ್ಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಮಾಹಿತಿಯನ್ನು ಹೇಳ್ತಾರೆ. ಇಲ್ಲಿ ಇರ್ತಕ್ಕಂಥ ಪೇಪರ್ ಒನ್ ಐತೆ, ಇಲ್ಲಿ ನಿಮ್ಗೊಂದು ಇನ್ನು ಪೇಪರ್ 2 ಇದೆ. 2 ಪೇಪರ್ಗಳನ್ನು ಕೂಡ ನಿಮಗೆ ಕಂಪ್ಲೀಟ್ ಆಗಿರ್ತಕ್ಕಂಥ ಟೆಸ್ಟ್ ಸೀರೀಸ್ಗಳು ಕೂಡ ಮಾಡ್ತಿದ್ದಾರೆ. ಇದ್ರ ಸಂಬಂಧಿತ ಮಾಹಿತಿಯನ್ನು ಕೂಡ ಅವರು ಬಿಡ್ತಾರೆ. ಈ ನಂಬರ್ ಕಾಲ್ ಮಾಡ್ರಿ. ನೆಕ್ಸ್ಟ್ ಏನಂದ್ರೆ, ಈ ಕಮಿಂಗ್ ಡೇಸ್ ಅಲ್ಲಿ ಕೂಡ ಏಪ್ರಿಲ್ 10ರ ನಂತರ ಇನ್ನೊಂದು ಅನೌನ್ಸ್ಮೆಂಟ್ ಏನಂದ್ರೆ, ಏಪ್ರಿಲ್ 10ರ ನಂತರ ನಮ್ಮ ಒಂದು ಅಪ್ಲಿಕೇಶನ್ ಕೂಡ ಬರ್ತಾ ಇದೆ. ಈ ಆಕ್ಚುಲಿ ಏಪ್ರಿಲ್ ಫಸ್ಟ್ ವೀಕ್ ಒಳಗೆ ಬರ್ತಾ, ಏಪ್ರಿಲ್ 10ರ ನಂತರ ಕ್ಲಾಸಸ್ಗಳು ಸ್ಟಾರ್ಟ್ ಆಗ್ತವೆ ನಮ್ಮಲ್ಲಿ ಸಬ್ಜೆಕ್ಟ್ ವೈಸ್. ಆ ಕ್ಲಾಸಸ್ಗಳು ಕೂಡ ನೀವು ನೋಡಬಹುದು. ಒಂದು ಕಡಿಮೆ ಬೆಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಒಂದು ಕಂಟೆಂಟ್ ಅನ್ನು, ಮತ್ತೆ ನುರಿತ ಆಲ್ರೆಡಿ ಇರ್ತಕ್ಕಂಥ ಪ್ರೊಫೆಸರ್ಗಳು, ಆಲ್ರೆಡಿ ಯೂನಿವರ್ಸಿಟಿ ಪ್ರೊಫೆಸರ್ಗಳು ಮತ್ತು ಅಸಿಸ್ಟೆಂಟ್ ಪ್ರೊಫೆಸರ್ಗಳು ಲಾಸ್ಟ್ ಟೈಮ್ ರಿಕ್ರೂಟ್ಮೆಂಟ್ 2017 ಮತ್ತು 18-22ರಲ್ಲಿ ಆಗಿರ್ತಕ್ಕಂಥ ಒಂದು ನೇಮಕಗೊಂಡಿರ್ತಕ್ಕಂಥ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ಗಳಿಂದ ಕ್ಲಾಸಸ್ಗಳನ್ನ ಮಾಡಿಸ್ತಾ ಇದ್ದೀನಿ. ಯಾವುದೇ ಒಂದು ಸಬ್ಜೆಕ್ಟನ್ನು ಮಿಸ್ ಮಾಡಲ್ಲ. ಯಾಕಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಎಲ್ಲ ಒಂದು ಸ್ಪರ್ಧಾ ಮಿತ್ರರು ಮತ್ತು ಉಪನ್ಯಾಸಕ ಮಿತ್ರರು ಮತ್ತು ನಮ್ಮ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗೆ ಸಂಬಂಧಿಸಿದಂತ ಓದ್ತಾ ಇರ್ತಕ್ಕಂಥ ಎಲ್ಲ ಒಂದು ಆಕಾಂಕ್ಷೆಗಳನ್ನ ತಲುಪೋ ಒಂದು ಕೆಲಸವನ್ನ ಮಾಡ್ತಾ ಇದ್ದೀವಿ. ನಿಮ್ಮೆಲ್ಲರೂ ಕೂಡ ಒಂದು ವಿಶೇಷವಾದ ಒಂದು ಮಾಹಿತಿಗಳನ್ನ ಒದಗಿಸುವ ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಮ್ಮ ಸಹಕಾರ ಕೂಡ ಹೀಗೆ ಇರಲಿ. ಅದರ ಜೊತೆ ಇನ್ನೊಂದೇನಂದ್ರೆ ಪ್ರಮುಖವಾದ ವಿಚಾರ, ಇಲ್ಲಿ 789 ಹುದ್ದೆಗಳನ್ನ ಬಡ್ತಿ ಮೂಲಕ ತುಂಬಲಾಗುತ್ತಿದೆ ಅಂತ ಹೇಳ್ತಿದ್ದಾರೆ. ಇದ್ರ ಬಗ್ಗೆ ನನಗೆ ಅಷ್ಟು ಮಾಹಿತಿ ಇಲ್ಲ. ಪ್ರೌಢಶಾಲಾ ಸಹ ಶಿಕ್ಷಕರ ಒಂದು ಅರ್ಹತಾ ಪರೀಕ್ಷೆಯನ್ನು ಕೂಡ ನಿಗದಿಪಡಿಸಲಾಗಿದ್ದಂತೆ. ಇದು ಯಾವಾಗೈತೆ ಅಂದ್ರೆ ನೋಡ್ರಿ, 21/4/2026ರಿಂದ 24/4/2026ರವರೆಗೆ. ಸೊ ಅರ್ಹತಾ ಪರೀಕ್ಷೆಯನ್ನು ಕೂಡ ಇಲ್ಲಿ ಇಟ್ಟಿದ್ದಾರೆ. ಇದು ಕೂಡ ನಡೀತೈತಿ. ಇದ್ರ ಬಗ್ಗೆ ಇಲ್ಲಿ ಏನಿದೆ, ಜಸ್ಟ್ ಇದು ಪ್ರಮೋಷನ್ ಇರ್ತಕ್ಕಂಥ ಒಂದು ಉಪನ್ಯಾಸಕ ಹುದ್ದೆಗಳ ಸಂಖ್ಯೆ ಎಷ್ಟಂದ್ರೆ 789. ಇನ್ನೊಂದು ಪ್ರಮುಖ ಮಾಹಿತಿಯನ್ನು ನೋಡೋಣ ನಾವಿಲ್ಲಿ. ಏನಂದ್ರೆ, ವಿಶೇಷವಾಗಿ 50% ಮೀಸಲಾತಿಯನ್ನು ಮಿತಿಗೊಳಿಸಿ ವರ್ಗೀಕರಣವನ್ನು ತಯಾರಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಸರ್ಕಾರ ಸೂಚನೆ ನೀಡಿರುವುದರಿಂದ 750 ಭೂಮಾಪಕರನ್ನು ನೇಮಕಾತಿ ಮಾಡಿಕೊಳ್ಳುವ ಒಂದು ಪ್ರಕ್ರಿಯೆ ಚಾಲ್ತಿಯಲ್ಲಿರುತ್ತದೆ ಅಂತ ಕೊಟ್ಟಿದ್ದಾರೆ ಅವರು. ನೀವು ಲ್ಯಾಂಡ್ ಸರ್ವೇಯರ್ ನೋಡ್ರಿ, ಸಮಸ್ಯೆ ಆಗಿತ್ತು. ಇದು ಲ್ಯಾಂಡ್ ಸರ್ವೇಯರ್ ಸಮಸ್ಯೆ ಆಗಿತ್ತು, ಅದನ್ನ ಕ್ಲಿಯರ್ ಆಗೈತಿ. ಇದೇ ತರ ಎಲ್ಲ ಒಂದು ನೇಮಕಾತಿಗಳು ಕೂಡ ಸಮಸ್ಯೆಗಳು ಬಗೆಹರಿತಿದಾವ. 50% ರಿಸರ್ವೇಶನ್ ನೇಮಕಾತಿ ಕೊಟ್ಟಿದ್ದಾರೆ. ನೀವು ನೇಮಕಾತಿ ಅದು ಇದು ಅಂತ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡ್ರಿ. ಸಾಧ್ಯದ ಮಟ್ಟಿಗೆ ಏನ್ ಮಾಡ್ರಿ, ನಿಮ್ಮ ಪ್ರಿಪ್ರೇಷನ್ ಅನ್ನ ಸ್ಟಾರ್ಟ್ ಮಾಡ್ಕೊಡ್ರಿ. ಸ್ಟಾರ್ಟ್ ಮಾಡ್ಕೊಂಡು ಏನ್ ಮಾಡ್ರಿ ಅಂದ್ರೆ, ನಿಮ್ಮ ಅಧ್ಯಯನ ಅತ್ಯಂತ ಒಂದು ಸೂಕ್ತ ರೀತಿಯಲ್ಲಿರಲಿ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟು ಪ್ರಮುಖವಾದ ವಿಚಾರಗಳು ಇವತ್ತು. ನೆಕ್ಸ್ಟ್ ನಮ್ಮ GK ಮಾರ್ಗದರ್ಶಿ ಕೋರ್ಸ್ ಕೂಡ ಹಂಗೆ ಕಂಟಿನ್ಯೂ ಆಗ್ತಾ ಇದೆ. ಈಗ GK ಮಾರ್ಗದರ್ಶಿ ಕೋರ್ಸ್ ಕಂಟಿನ್ಯೂ ಇದೆ. ಈಗ ನೀವು ಯಾರಾದ್ರೂ ಜಾಯ್ನ್ ಆಗ್ಬೇಕಂದ್ರ ಮಂಡೆಯಿಂದ ಮತ್ತೆ ರೀಶೆಡ್ಯೂಲ್ ಮಾಡ್ತಾ ಇದೀವಿ ಮಂಡೆಯಿಂದ. ನೀವು ಯಾರಾದ್ರೂ ಅಡ್ಮಿಷನ್ ಆಗ್ಬೇಕಾಗಿದ್ರೆ 8660186299 ನಂಬರ್ಗೆ ಕಾಲ್ ಮಾಡಿ. ಅತ್ಯುತ್ತಮವಾಗಿರ್ತಕ್ಕಂಥ ಕನ್ನಡ ಮತ್ತು ಇಂಗ್ಲಿಷ್ ಮೀಡಿಯಂ ಅಲ್ಲಿ, ಎರಡೂ ಮೀಡಿಯಂ ಅಲ್ಲಿ ಕೂಡ ನಾವು ಏನ್ ಮಾಡ್ತಾ ಇದೀವಿ ಅಂದ್ರೆ, ಪ್ರತಿದಿನ ಕೂಡ PDF ಗಳನ್ನ ಹಾಕ್ತಾ ಇದೀವಿ. ಈ PDF ಗಳ ಮೇಲೆ ಡೈಲಿ ಕೂಡ ನಿಮ್ಗೆ 30ರಿಂದ 40 ಪ್ರಶ್ನೆಗಳ ಒಂದು ಬೆಸ್ಟ್ ಅಂದ್ರೆ ಮಿನಿ ಟೆಸ್ಟ್ ಇರುತ್ತೆ. ಇಲ್ಲಿ ಡೈಲಿ ಕೂಡ ಮಿನಿ ಟೆಸ್ಟ್ ಇರುತ್ತೆ. ಈ ಮಿನಿ ಟೆಸ್ಟ್ ಭಾಗವಾಗಿ ನೀವೆಲ್ಲಾ ಪರೀಕ್ಷೆಗಳನ್ನ ತಯಾರಿ ಮಾಡ್ತಕ್ಕಂಥ ಒಂದು GK ಸಂಬಂಧಿಸಿದಂತ ಎಲ್ಲ ಮಾಹಿತಿಗಳನ್ನ ಕೊಡ್ತಾ ಇದೀವಿ. ಇದರ ಒಂದು ಪ್ರಯೋಜನ ನೀವು ಪಡೆದುಕೊಳ್ಳಿ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ಇನ್ನೊಂದೇನಂದ್ರೆ, ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಮುಖವಾದ ವಿಚಾರಗಳನ್ನ ನಿಮ್ ಜೊತೆ ಹಂಚ್ಕೋತಾ ಹೋಗ್ತೀನಿ. ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ. ನಿಮ್ಮೆಲ್ಲರೂ ಕೂಡ ಧನ್ಯವಾದಗಳು. ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ.